ಹಾಯ್ ಮಮ್ಮಿ. ಇವ್ರು ನಮ್ಮ ಅತ್ತೆಯವರು, ನಮ್ಮ ಗಂಡನವರ ಅಮ್ಮ. ಹಾಂ ನೈಸ್. ಇದು ನಮ್ಮ ತಿದ್ದಿ ಪಪ್ಪನ ತಮ್ಮ, ಇದು ನಮ್ಮ ತಮ್ಮ. ಇಲ್ಲಿ ಟಿ ವಿ, ವಾವ್, ಟಿ ವಿಯಲ್ಲಿ ಪುಷ್ಪ 2 ಮೂವಿ ನಡೀತಾ ಉಂಟು. ಇದು ಆ್ಯಕ್ಚುಲಿ ಮೇನ್ ಎಂಟ್ರೆನ್ಸ್. ಇವರಿಗೆ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ, ಹೌದಲ್ಲ? ಹೌದು, ತುಂಬ ಇಷ್ಟ. ಈಗ ಫ್ರೈಡ್ ಆನಿಯನ್ಸ್ ಹೋಗ್ತಿದೆ. ಎಲ್ಲ ನೋಡಿ, ದಮ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ. ವಾವ್. ಈಗ ನಾವು ಗೀತಾ ಆಂಟಿ ಮನೆಗೆ ಬಂದಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನಮ್ಮ ಪಪ್ಪನ ತಂಗಿ ಮನೆಗೆ ಬಂದಿದ್ದೀವಿ. ಇಲ್ಲಿ ಅಂದರೆ ನಮ್ಮ ಮನೆ ಮುದ್ರಾಡಿಯಿಂದ ಒಂದು 20 ಮಿನಿಟ್ಸ್ ಡ್ರೈವ್ ಇದೆ. ಸೊ ಇಲ್ಲೇ ಪಕ್ಕದಲ್ಲಿ ನಮ್ಮ ಅಜ್ಜನ ಮನೆಯೂ ಇದೆ. ಸೊ ನಮ್ಮ ಆಂಟಿ ಇಲ್ಲಿ ಒಂದು ಸಪ್ರೇಟ್ ಮನೆ ಕಟ್ಟಿದ್ದಾರೆ. ಈಗ ರೀಸೆಂಟಾಗಿ ಒಂದು 3-4 ಇಯರ್ಸ್ ಆಯಿತು. ಅದೇ ಮನೆ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೆ ಇದು ಹೌಸ್ ಟೂರ್ ಕೊಡ್ತೀನಿ ಇವತ್ತು, ಬನ್ನಿ. ಆಂಟಿ ಸ್ಟೈಲ್ ಬಿರಿಯಾನಿ ನೋಡೋಣ. ದಮ್ ಬಿರಿಯಾನಿ ಮಾಡ್ತಿದ್ದಾರೆ ಇವತ್ತು ಅವರು. ಸೊ ಒಂದು ಪ್ಯಾನಲ್ಲಿ ತುಪ್ಪ ತಗೊಂಡಿದ್ದಾರೆ, ಅದಕ್ಕೆ ಕರಿಬೇವು ಸೊಪ್ಪು ಹಾಕಿದ್ದಾರೆ. ಪೇಸ್ಟ್ ಇದು ನೋಡಿ, ಫುಲ್ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ ಬಿರಿಯಾನಿಗೆ. ಇದರಲ್ಲಿ ಕರ್ಡ್, ಚಿಕನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ ಏನಿದೆ, ಶಾಹಿ ಬಿರಿಯಾನಿ ಮಸಾಲ. ಓಕೆ, ಒಂದು ಬಿರಿಯಾನಿ ಮಸಾಲ, ಆನಿಯನ್ ಫ್ರೈ ಬರಿಸ್ಟಾ. ಓಕೆ, ಆ್ಯಂಡ್ ಆನಿಯನ್ ಫ್ರೈ ಮಾಡಿ ಅದು ಹಾಕಿದ್ರು. ಪೂರ ಮ್ಯಾರಿನೇಟ್ ಆಗಿ 1 ಗಂಟೆ ಆಯಿತು. ಇದು ಒಂದು 1 hour ಆಯಿತು ಮ್ಯಾರಿನೇಟ್ ಮಾಡಿ. ಈಗ ಮ್ಯಾರಿನೇಟೆಡ್ ಚಿಕನ್ ತುಪ್ಪ ಮತ್ತು ಕರಿಬೇವು ಸೊಪ್ಪಲ್ಲಿ ಹಾಕಿದ್ವಿ. ಇದೀಗ ಚಿಕನ್ ಚೆನ್ನಾಗಿ ಕುಕ್ ಆಗಬೇಕು ತಾನೆ? ಕುಕ್ ಆಗೋದು ಬೇಡ, ಫ್ರೈ ಆದರೆ ಸ್ವಲ್ಪ. ಅಚ್ಚಾ, ಸ್ವಲ್ಪ ಫ್ರೈ. ಲೇಯರಿಂಗ್ ಮಾಡಿದೆ. ಓಕೆ, ಇಲ್ಲಿ ಸೈಡಲ್ಲಿ ಅನ್ನ ಬಾಯ್ಲ್ ಮಾಡ್ತಿದ್ದಾರೆ. ಒಂದು ಸ್ವಲ್ಪ ರೈಸ್ನ ಬಾಯ್ಲ್ ಮಾಡ್ತಿದ್ದಾರೆ, ಬರೀ ರೈಸ್. ಸೊ ಇದು ರೈಸ್ಗೆ ಒಂದು 1 hour ನೆನೆಸಿಟ್ಟಿದ್ರು. ಈಗ ಬಿಸಿ ಬಿಸಿ ನೀರಲ್ಲಿ ಹಾಕಿ ಅದನ್ನ ಕುಕ್ ಮಾಡ್ತಾರೆ. ಫುಲ್ ಕಟ್ ಮಾಡಿದ್ದಾರೆ. ಇದೆಲ್ಲ ವೆಜಿಟೇಬಲ್ಸು ಮೇಲಿಂದ ಲೇಯರಿಂಗ್ ಹತ್ರ. ರೈಸ್ ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದಕ್ಕೆ ರೈಸ್ ಹಾಕಿದ್ದಾರೆ. ಇದರಲ್ಲಿ ಏನೋ ಒಂದು ಲೀಫ್ ಹಾಕಿದ್ದಾರೆ ಅವರು, ಅವರಿಗೂ ಹೆಸರು ಗೊತ್ತಿಲ್ಲ. ಅದೇನೋ ಚೆನ್ನಾಗಿ ಫ್ಲೇವರ್ ಕೊಡುತ್ತಂತೆ ಬಿರಿಯಾನಿಗೆ. ನಿಮಗೆ ಯಾರಿಗಾದರೆ ಗೊತ್ತಾ ಇದು ಯಾವ್ದು ಲೀಫ್ ಅಂತ? ಗೊತ್ತಿದ್ರೆ ಕಮೆಂಟ್ಸಲ್ಲಿ ಹೇಳಿ. ಚಿಕನ್ ಹಾಫ್ ಕುಕ್ ಆಗಿದೆ. ಈಗ ಚಿಕನ್ ಆಲ್ಮೋಸ್ಟ್ ಸ್ವಲ್ಪ ಕುಕ್ ಆದಮೇಲೆ ಇದ್ರ ಮೇಲೆ ಎಲ್ಲ ವೆಜಿಟೇಬಲ್ಸ್ ಲೇಯರಿಂಗ್ ಮಾಡ್ತಿದ್ದೀವಿ. ಅಲ್ಲಿ ನೋಡಿ, ಇದು ವೆಜಿಟೇಬಲ್ಸ್, ಪೊಟ್ಯಾಟೋಸ್ ಲೇಯರಿಂಗ್ ಆದಮೇಲೆ ಕೊರಿಯಂಡರ್ ಮತ್ತು ಮಿಂಟ್ ಲೀವ್ಸ್, ಪುದೀನ, ಅದು ಲೇಯರಿಂಗ್ ಮಾಡಿದ್ವಿ. ಈಗ ಫ್ರೈಡ್ ಆನಿಯನ್ಸ್ ಹೋಗ್ತಿದೆ. ಎಲ್ಲ ಸ್ವಲ್ಪ ಸ್ವಲ್ಪನೇ. ಈಗ ಇದು ರೈಸ್ ಆಲ್ಮೋಸ್ಟ್ 70 to 80% ಕುಕ್ ಆಗಿದೆ. ಇದನ್ನು ಸ್ವಲ್ಪ ಸ್ವಲ್ಪ, ಫುಲ್ 100% ಕುಕ್ ಮಾಡಬಾರ್ದು. ರೈಸ್ ಇದು ಲೇಯರಿಂಗ್ ಮಾಡ್ತಿದ್ದೀವಿ. ಫುಲ್ ರೈಸ್ ಅಲ್ಲ, ಒಂದು ಸ್ವಲ್ಪನೇ ಫಸ್ಟ್ ಲೇಯರ್. ಇದು ಎಷ್ಟು ಲೇಯರ್ಸ್ ಮಾಡ್ತೀವಿ? 2 layers. ನಂದು ಆ್ಯಕ್ಚುಲಿ ಫುಲ್ ಒಂದೇ ಲೇಯರ್. ಸೆಕೆಂಡ್ 2 layers. 2 layers. ಒಂದು ಎಗ್ ಲೇಯರ್ ಇರ್ತದ್ದು, ಮತ್ತು ಲಾಸ್ಟು ವೆಜಿಟೇಬಲ್ಸ್. ಆನಿಯನ್, ಎಲ್ಲ ರೈಸ್ ಇದರಲ್ಲಿ ಹಾಕ್ತೀರಾ? ಇಲ್ಲ, ಹಾಫ್ ಮಾಡಿ. ಹಾಫ್ ರೈಸ್. ಓಕೆ, ಇದಕ್ಕೀಗ ಹಾಫ್ ಲೇಯರ್ ರೈಸ್ ಹಾಕಿ ಆಮೇಲೆ ಮತ್ತೆ ಎಗ್ ಮತ್ತು ವೆಜಿಟೇಬಲ್ಸ್ ಲೇಯರಿಂಗ್ ಮಾಡಬೇಕು. ಫಸ್ಟ್ ರೌಂಡಲ್ಲಿ ನಾವು ಬರೀ ಪೊಟೆಟೋಸ್, ಒಂದು ಸ್ವಲ್ಪ ಅನಿಯನ್ಸ್, ಕೊರಿಯಂಡರ್, ಮಿಂಟ್ ಲೀವ್ಸ್ ಇಷ್ಟೇ ಮಾಡಿದ್ದು ಲೇಯರಿಂಗ್. ಸೆಕೆಂಡ್ ಲೇಯರಲ್ಲಿ ನೋಡೋಣ ಏನು ಮಾಡ್ತಿದ್ದಾರೆ ಅಂತ. ಈಗ ಸೆಕೆಂಡ್ ಲೇಯರ್ಗೆ ಮತ್ತೆ ಕೊರಿಯಂಡರ್, ಮಿಂಟ್ ಲೀವ್ಸ್ ಹಾಕಿ ಫ್ರೈಡ್ ಆನಿಯನ್ಸ್ ಹಾಕಿಬಿಟ್ಟು
ಇಲ್ಲಿ ನಾವು ಬಾಯ್ಲ್ಡ್ ಎಗ್ಸ್ ತಗೊಂಡಿದ್ವಲ್ಲ ಅದನ್ನ ಹಾಫ್ ಪೀಸಸ್ ಮಾಡಿ ಅದಕ್ಕೆ ಲೇಯರಿಂಗ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗ ಎಗ್ಸ್ ಮೇಲೆ ರೈಸ್ ಹಾಕಿದ್ದಾರೆ. ಫೈನಲ್ ಉಳಿದಿದ್ದು ಎಲ್ಲ ರೈಸ್ ಹಾಕಿದ್ದಾರೆ. ಇದು ಲಾಸ್ಟ್ ಲೇಯರ್ ಆಫ್ ರೈಸ್. ಚೆನ್ನಾಗಿ ಸ್ಪ್ರೆಡ್ ಮಾಡಿ ಈಗ ಉಳಿದಿದ್ದು ಫ್ರೈಡ್ ಆನಿಯನ್ಸ್ ಎಲ್ಲ ಇದು ಫೈನಲ್ ಲೇಯರ್ ಹಾಕಿ ಈಗ ವೆಜಿಟೇಬಲ್ಸ್ ಲೇಯರಿಂಗ್ ಮಾಡ್ತಿದ್ದಾರೆ. ಫಸ್ಟ್ ಆನಿಯನ್ಸ್, ಆಮೇಲೆ ಕ್ಯಾಪ್ಸಿಕಮ್ ಆ್ಯಂಡ್ ಟೊಮೆಟೋಸ್. ಇದೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಒಂದು ಲೇಯರ್ ಮಾಡಿ ಕ್ಲೋಸ್ ಮಾಡೋದು. ಈಗ ಇದರಲ್ಲಿ ಅದು ಶಾಹಿ ಬಿರಿಯಾನಿ ಮಸಾಲ ತಗೊಂಡಿದ್ದಾರೆ ಆ್ಯಂಡ್ ಒಂದು ಸ್ವಲ್ಪ ತುಪ್ಪ. ಇದಕ್ಕೆ ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಸ್ಟೋರ್ ಮಾಡ್ತಿದ್ದಾರೆ. ಒಂದು ಪೇಸ್ಟ್ ಥರ ಮಾಡಿ ಮೇಲಿಂದ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ತಿದ್ದಾರೆ. ಫೈನಲ್ ಒಂದು ಲಾಸ್ಟ್ ಕೊರಿಯಂಡರ್ ಹಾಕಿ ಯೂಶ್ವಲಿ ನಾವು ಫಾಯಿಲಲ್ಲಿ ಕವರ್ ಮಾಡ್ತೀವಿ. ಬಟ್ ನಮ್ಮ ಹತ್ರ ಫಾಯಿಲ್ ಇಲ್ಲ, ಅದಕ್ಕೆ ನಾವೀಗ ಬಟರ್ ಪೇಪರ್ ಯೂಸ್ ಮಾಡಿ ಇದಕ್ಕೆ ಟೈಟ್ ಪ್ಯಾಕ್ ಮಾಡ್ತಿದ್ದೀವಿ. ಹಾಂ, ಫಾಯಿಲ್ಗಿಂತ ಬಟರ್ ಪೇಪರ್ ಇಸ್ ಅನ್ ಹೆಲ್ದಿ ಆಪ್ಷನ್. ಅದು ಮಾಡಿ ಒಂದು ಪ್ಲೇಟಿಂದ ಟೈಟ್ ಮುಚ್ಚಿ ಇನ್ನೊಂದು ಪ್ಲೇಟ್ ಮೇಲೆ ಇಡ್ತಿದ್ದಾರೆ. ಸೊ ಇದು ಫುಲ್ ಪ್ಯಾಕ್ ಆಗಿದೆ, ಎಲ್ಲಿಂದನೂ ಏನು ಹೋಗಲ್ಲ. ಸೊ ಇಲ್ಲಿ ಒಂದು ಪ್ಯಾನ್ ಇದೆ. ದಮ್ ನಾವು ಡೈರೆಕ್ಟ್ ಮಾಡಲ್ಲ, ಇದು ಈ ಥರ ಪ್ಯಾನ್ ಮೇಲೆ ಡಬಲ್ ಲೇಯರ್ ಮಾಡಿ ಈ ಥರ ಈಗ ಒಂದು ಅಟ್ಲೀಸ್ಟ್ 1 hour ಕುಕ್ ಆಗಬೇಕು ಇದು. ಈಗ ಇದು ಒಂದು ಸ್ವಲ್ಪ ಪ್ಲೇಟ್ ಲೂಸ್ ಇದೆ. ಇದಕ್ಕೆ ನಮ್ಮದು ಇಂಡಿಯನ್ ಟ್ರಿಕ್, ನಾವು ಇದ್ರ ಮೇಲೆ ಒಂದು ಸ್ವಲ್ಪ ಹೆವಿ ಏನೋ ಒಂದು ಆಬ್ಜೆಕ್ಟ್ ಇಡ್ತೀವಿ. ಇವರು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಲ್ಲಿ ಇಡ್ತಿದ್ದಾರೆ. ನೀವೇನೋ ಒಂದು ಹೆವಿ ಆಬ್ಜೆಕ್ಟ್ ಇಡ್ಬೋದು, ಯಾಕಂದರೆ ಇದು ಟೈಟ್ ಆಗಬೇಕಲ್ಲ. ನಮ್ಮ ಹತ್ರ ಎಕ್ಸಾಕ್ಟ್ ಲಿಡ್ ಇಲ್ಲ. ಸೊ ನೋಡಿ ಈ ಥರ ಈಗ ಇಟ್ಟಿದ್ದೀವಿ. ಇದು ಫುಲ್ ಪ್ಯಾಕ್ ಆಗಿದೆ. ಹಾಂ, ಇದೀಗ ಫುಲ್ ಪ್ಯಾಕ್ ಆಗಿದೆ ಚೆನ್ನಾಗಿ. ಇದೊಂದು ಹೆವಿಗೆ ಅಂತ ಇಟ್ಟಿದ್ದು. ಇಲ್ಲಿ ಕೆಳಗೆ ಪ್ಯಾನ್ ಇದೆ. ಈಗ ಒಂದು ಅಟ್ಲೀಸ್ಟ್ ಮಿನಿಮಮ್ 40 minutes to 1 hour ಕುಕ್ ಆಗಬೇಕು. ಹಾಂ, ಬಾಂಡಿಂಗ್ ಮಾಡ್ತಾರೆ. ಹಾಂ, ಯೂಶ್ವಲಿ ಕೆಲವು ಜನ ಫುಲ್ ಟೈಟ್ ಪ್ಯಾಕ್ ಆಗೋಕ್ಕೆ ಇದಕ್ಕೆ ಒಂದು ಗೋಧಿ ಹಿಟ್ಟದು ಹಿಂಗೆ ಪ್ಯಾಚ್ ಥರ ಮಾಡ್ತಾರೆ. ನಾವು ಅದೇನು ಮಾಡಲ್ಲ ಬಿಡಿ, ಹಿಂಗೂ ವರ್ಕ್ ಆಗುತ್ತೆ. ಸೊ ಈಗ ನಾವು 1 hour ಆದಮೇಲೆ ಬರೋಣ. ಬನ್ನಿ ತೋರಿಸ್ತೀನಿ ನಿಮಗೆ ಗಾರ್ಡನ್. ಸೊ ಇಲ್ಲಿ ಒಂದು ಸಿಟ್ಟಿಂಗ್ ಏರಿಯಾ ಮಾಡಿದ್ದಾರೆ. ಅಲ್ಲಿ ನಾವು ನೈಟಲ್ಲಿ ಪಾರ್ಟಿ ಎಲ್ಲ ಮಾಡ್ಬೋದು. ಆಮೇಲೆ ಇದು ಬೇಗ ನೋಡಿ, ಇದು ನಮ್ಮ ಬೆಲ್ ಬಾವಿ ನೀರಿದೆ ತುಂಬ. ಹೇಗಿದ್ದೀನಿ ನಾನು? ಬ್ಯೂಟಿಫುಲ್. ಬನ್ನಿ, ಇದೊಂದು ಪಾಂಡ್ ಥರ, ವಾಟರ್ ಪಾಂಡ್ ಥರ. ಇದು ಇದಕ್ಕೇನು ಹೇಳ್ತಾರೆ ಕನ್ನಡದಲ್ಲಿ? ಕೊಕ್ಕರೆ. ಎಲ್ಲಿ ನೋಡಿ ಕೊಕ್ಕರೆ. ಇದು ಇದೆ ಜಿಂಕೆ. ಸಾರಿ, ವಾಟ್ ಇಸ್ ಇಟ್? ಮೊಲ. ಜಿಂಕೆ ಇಸ್ ಡಿಯರ್. ಮೊಲ ಇದೆ. ಇಲ್ಲಿ ನೋಡಿ ಒಂದು ಟೊಮೆಟೊ ಇದೆ. ಇಲ್ಲಿ ಇನ್ನೊಂದು ನೋಡಿ ಟೊಮೆಟೋಸ್, ಆರ್ಗ್ಯಾನಿಕ್ ಟೊಮೆಟೋಸ್. ಇಲ್ಲಿ ನೋಡಿ ಫ್ಲವರ್. ಇದು ದೇವರಿಗೆ ಹಾಕ್ತೀವಲ್ಲ ನಾವು, ಏನು ಹೇಳ್ತಾರೆ? ಚೆಂಡೆ ಹೂ. ಮತ್ತೆ ಇಲ್ಲಿ ಫುಲ್ ಪ್ಲಾಂಟೇಶನ್ಸ್ ಎಲ್ಲ ಇದೆ. ನಮ್ಮ ಅಜ್ಜನ ಮನೆ ಆಚಿ ಸೈಡ್ ಇದೆ, ಅಲ್ಲಿನೂ ನಾವು ಆಮೇಲೆ ಹೋಗೋಣ. ಬನ್ನಿ, ಇದು ತುಳಸಿ ಕಟ್ಟೆ. ಸೊ ಇದು ನಮ್ಮ ಮೇನ್ ಎಂಟ್ರೆನ್ಸ್.
ಇದು ನಮ್ಮ ಅಜ್ಜಿ. ಅಜ್ಜಿ ಅಂದರೆ ನಮ್ಮ ಪಪ್ಪನ ಅಮ್ಮ, ನಮ್ಮ ದೊಡ್ಡ. ಹಾಯ್ ದೊಡ್ಡ, ಎಂಚೊಲ್ಲರು ಹಾಯ್ ಆಗ್ಲೇ. ಇಲ್ಲ ಬರ್ಪ ಟಿ ವಿ ಹಾಯ್ ಆಗ್ಲೇ. ಹಾಯ್ ಆಗ್ಲೇ. ಹಾಯ್ ಬನ್ನಿ. ಹಾಯ್. ಇವ್ರು ನಮ್ಮ ಪಪ್ಪನ ಅಮ್ಮ, ಇವ್ರು ನಮ್ಮ ತಮ್ಮ. ನೀವು ನೋಡಿರ್ತೀರಾ. ಮನೆ ತೋರಿಸ್ತೀನಿ. ಇವ್ರು ಯಾರು? ಯಾರು? ಇವ್ರು ನಮ್ಮ ಅಮ್ಮ. ಇವ್ರಿಗೆ ಹೆಂಗ್ ಮಿಸ್ ಮಾಡೋದು. ಹಾಯ್ ಮಮ್ಮಿ. ನೋಡಿ ಎಷ್ಟು ಗಂಟೆ ಪೂ ಇದೆ. ಹಾಯ್ ಮಮ್ಮಿ. ಹಾಯ್. ಈಗ ನಾವು ದಮ್ ಬಿರಿಯಾನಿ ಓಪನ್ ಮಾಡ್ತಿದ್ದೀವಿ. ಸೊ ಇದು ನೋಡಿ ನಮ್ಮ ಬಿರಿಯಾನಿ. ಸೈಡಲ್ಲಿ ಕಬಾಬ್ ಫ್ರೈ ಆಗ್ತಾ ಉಂಟು. ಈಗ ನಾವು ಒಂದು ಸ್ವಲ್ಪ ಸೈಡಿಂದ ತೆಗಿತಿದ್ದೀವಿ. ಆಹಾ, ನೋಡಿ ನಮ್ಮ ದಮ್ ಬಿರಿಯಾನಿ. ಎಲ್ಲ ನೋಡಿ ದಮ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ. ವಾವ್. ಈಗ ಬಿರಿಯಾನಿ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈಗ ನಾನು ಟ್ರೈ ಮಾಡ್ತಿದ್ದೀನಿ, ನಿಮ್ಗೆ ಹೇಳ್ತೀನಿ ಹೇಗಾಗಿದೆ ಅಂತ. ನಮ್ಮ ಆಂಟಿ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ನಾನು ಕಾನ್ಫಿಡೆಂಟ್ ಅದು ನಿಮಗೋಸ್ಕರ. ವೆರಿ ನೈಸ್. ಎಕ್ಸಾಕ್ಟ್ಲಿ ನಾವು ಬಾಂಬೆಲಿ ಹೇಗೆ ಮಾಡ್ತೀವಿ ದಮ್ ಬಿರಿಯಾನಿ, ಎಕ್ಸಾಕ್ಟ್ಲಿ ಆ ಥರ ಇದೆ. ಸೊ ಡೆಫಿನೆಟ್ಲಿ ರೆಸಿಪಿ ಟ್ರೈ ಮಾಡಿ. ನಾವೀಗ ಊಟ ಮಾಡ್ತಿದ್ದೀವಿ. ಇಲ್ಲಿ ಊಟಗೆಲ್ಲ ರೆಡಿ ಆಗಿದೆ. ಇಲ್ಲಿ ನೋಡಿ ನಾವು ಮಾಡಿದ ಬಿರಿಯಾನಿ ಎಷ್ಟು ಚೆನ್ನಾಗಿದೆ. ಬಿರಿಯಾನಿ ಇನ್ನೂ ಇದೆ, ಅದು ಒಳಗಿದೆ. ಇಲ್ಲಿ ಒಂದು ಸ್ವಲ್ಪನೇ ಇಟ್ಟಿದ್ದೀವಿ. ಇದು ಕೋರಿ ಸಾರು, ಚಿಕನ್ ಕೋರಿ ರೊಟ್ಟಿ, ರಸ. ಇದು ಚಿಕನ್ ಲೆಗ್ ಪೀಸ್ ಒಂಥರ ಡ್ರೈ ಮಾಡಿದ್ದಾರೆ. ಇದು ಕೋರಿ ರೊಟ್ಟಿ, ಇದು ಗೋಧಿ ಪಾಯಸ, ಇಲ್ಲಿ ನಮ್ಮದು ರೈಸು, ಇದು ಸ್ಯಾಲೆಡು, ಕ್ಯಾರೆಟ್, ಬೀಟ್ರೂಟ್, ಟೊಮೆಟೊ ಎಲ್ಲ ಹಾಕಿ. ಇದು ಚಿಕನ್ ಕಬಾಬು. ಇದೊಂದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಕಬಾಬು, ಅಂದರೆ ಗ್ರೀನ್ ಮಸಾಲದಲ್ಲಿ ಮಾಡಿದ ಕಬಾಬು. ಯೂಶ್ವಲಿ ನಮ್ಮ ಸೈಡಲ್ಲಿ ಎಲ್ಲ ರೆಡ್ ಮಸಾಲ ಇರುತ್ತೆ. ಇದು ಗ್ರೀನ್ ಮಸಾಲ. ಇದು ನಮ್ಮ ಆಂಟಿ ಸ್ಪೆಷಾಲಿಟಿ, ತುಂಬ ಚೆನ್ನಾಗಿರುತ್ತೆ. ಇದು ನೀರು ದೋಸೆ, ಇದು ಕರ್ಡ್, ಇದು ಒಂದು ವೆಜ್ ಪಲ್ಯ, ಇದು ಸ್ಯಾಲೆಡ್. ಎಲ್ಲ ಊಟ ರೆಡಿ ಇದೆ. ಈಗ ನಾವೆಲ್ಲ ತಿನ್ನಕ್ಕೆ ಕೊಟ್ಟಿದ್ದೀವಿ. ತೋರಿಸಿ. ಮಲ್ಬರಿ. ವಾವ್, ಇನ್ನೂ ಇದೆಯಾ? ಓ, ಇದೆಲ್ಲ ರಾ ಮಲ್ಬರಿ ಟ್ರೀ ಇದೆ. ಟ್ರೀ ಅಲ್ಲ, ಪ್ಲಾಂಟ್. ಓ ವಾವ್, ತಿನ್ಬೋದು. ನೈಸ್. ನೋಡಿ ನಮಗೆ ಸ್ಟಾರ್ ಫ್ರೂಟ್ ಸಿಕ್ಕಿದೆ. ಇಲ್ಲಿ ಒಂದು ಆಮಟಿಕಾಯಿ, 3 ಆಮಟೆಕಾಯಿನೂ ಸಿಕ್ಕಿದೆ. ನಮ್ಮ ಆಂಟಿ ಎಲ್ಲ ತಂದು ಕೊಡ್ತಿದ್ದಾರೆ. ಹಾಯ್, ಏನು ಮಾಡ್ತಿದ್ದೀರಾ? ವೀಡ್ಸ್ ತೆಗೆಯೋದು. ವೀಡ್ಸ್ ತೆಗಿಯೋದು. ಅದೇ ये सब ಗೊಂಡೆ ಹೂ का डाला, ये अलग फ्लावर्स. ಇಲ್ಲಿ ಎಲ್ಲ ಗೊಂಡೆ ಪೂ ಹಾಕಿದಾರಂತೆ. ಇವರಿಗೆ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ, ಹೌದಲ್ಲ? ಹೌದು, ತುಂಬ ಇಷ್ಟ. ಸೊ ಇಲ್ಲಿ ಎಲ್ಲ ಅದು ಬುಷ್ ಪೇಪರ್ ಎಲ್ಲಿದೆ ನೀವು ಹೇಳ್ತಿದ್ರಿ? ಸೊ ಇದೆಲ್ಲ ಬುಷ್ ಪೆಪ್ಪರ್ ಪ್ಲಾಂಟೇಶನ್ ಮಾಡಿದ್ದಾರೆ ಈ ಸರ್ತಿ. ಇದರಲ್ಲಿ ಎಷ್ಟು ತುಂಬ ಪೆಪ್ಪರ್ ತೆಗೆದಿದ್ದೀರಲ್ಲ? 1.5 kg ಬಂತು. 1.5 kg ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್, ಡ್ರೈಡ್ ಬ್ಲ್ಯಾಕ್ ಪೆಪ್ಪರ್. ಬ್ಲ್ಯಾಕ್ ಪೆಪ್ಪರ್ಗೆ ಏನು ಹೇಳ್ತಾರೆ? ಕಾಳುಮೆಣಸು. ಕಾಳುಮೆಣಸು. ಹಾಂ, ಕಾಳುಮೆಣಸು ತೆಗೆದಿದ್ದಾರೆ. ಅದು ಒಳಗಿದೆ, ತೋರಿಸ್ತೀನಿ ಆಮೇಲೆ. ರಾಮ್ಫಲ. ಓ, ಇಲ್ಲಿ ನೋಡಿ ರಾಮ್ಫಲ ಇದೆ. ಇಲ್ಲಿ ಪೊಟ್ಯಾಟೊ ಪ್ಲಾಂಟೇಶನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಒಂದು ದೂದಿಗೆ ಏನು ಹೇಳ್ತಾರೆ? ಸೋರೆಕಾಯಿ. ಇಲ್ಲಿ ನೋಡಿ ಒಂದು ಸೋರೆಕಾಯಿ ಒಂದಿದೆ. ಓ ಮೈ ಗಾಡ್, ಇಟ್ಸ್ ಹೆವಿ. ಹಾಂ, ಇನ್ನು ನಿಮ್ಮ ಗಾರ್ಡನ್ ತೋರಿಸಿ. ಹಾಂ, ಇದು ಬ್ಲೂಬೆರಿ ಪ್ಲಾಂಟು. ಮಲ್ಬರಿ ಆಯ್ತಾ? ಅದಾಯ್ತು. ಹಾಂ, ಗಟ್ಟಿ ಉಂಟು. ಪೋಲಿ ನಮ್ಮ ಪೋಪಿನ ಐತೆ. ಶುಗರ್ ಕೇನ್.
ಶ್ರೇಯಸ್ ಅವ್ರು ಎಲ್ಲೋ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಿದ್ದಾರೆ ಗುಡ್ಡೆಯಲ್ಲಿ. ಬೇರೆ ಶುಗರ್ ಕೇನ್. ನಾವು ಅಲ್ಪ ಓಕೆ. ವೈಟ್ ಒಂಚಿ ಬ್ಲ್ಯಾಕ್ ಒಂದು ಕಟ್ಟಿಂಗ್ ಆ್ಯಂಡ್ 8 kg 8 ಲೀಟರ್ ನಂಗೆ ಜ್ಯೂಸ್ ಸಿಕ್ಕದಂಡು. ಸಿಕ್ಕುತ್ತಾ? 8 ಲೀಟರ್ ಜ್ಯೂಸ್ ಸಿಕ್ತು. ಒಂದು ಲಾಸ್ಟ್ ಓ ದಿಸ್ ಇಸ್ ಸಪೋಟ. ಹಾಂ ಇದದು ಹೂ ಬರುತ್ತಲ್ಲ ರಾತ್ರಾಣಿ, ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಪ್ರಾಜೆಕ್ಟ್. ಹಾಂ ಪ್ರಾಜೆಕ್ಟ್ ಒಂದು ಪೇರಳೆ. ದಿಸ್ ಇಸ್ ಪೇರಳೆ. ನೋಡಿ ಚಿಕ್ಕೂಸ್ ಸಪೋಟ. ಸಪೋಟ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಎಷ್ಟಿದೆ ಚಿಕ್ಕೂಸ್ ಸಪೋಟ. ಇಟ್ಸ್ ಆಲ್ ಸಪೋಟಾಸ್. ಒಂದು ಉರ್ಗ ಹೇಳ್ತಾರ, ಬ್ರಹ್ಮಿ ಉರ್ಗ ತುಳು ತಿಮರೆ. ಹಾಂ ಇದ್ರ ಚಟ್ನಿ ಮಾಡ್ತಾರಲ್ಲ. ಹಾಂ ಚಟ್ನಿ ಮಾಡ್ತಾರೆ. ಬ್ರೈನ್ ಗೊತ್ತಾ? ಮೆಮರಿಗೆ ಒಳ್ಳೇದು ಬಾರಿ. ಹಾಂ ನಮಗೆ ಚಿಕ್ಕ ಇರೋತ್ತಿಗೆ ಇವರೇ ಚಟ್ನಿ ಮಾಡಿ ಕೊಡ್ತಿದ್ರು. ನಮ್ಗೆ ಚೂರು ಇಷ್ಟ ಆಗಲ್ಲ, ತುಂಬ ಕೈ ಇರುತ್ತೆ. ಆದರೆ ಇವ್ರು ಹೇಳ್ತಿದ್ರು ಬ್ರೈನ್ ಶಾರ್ಪ್ ಆಗುತ್ತೆ ಅಂತ. ನಮಗಂತೂ ಚೂರು ಇಷ್ಟ ಇರಲಿಲ್ಲ, ನಾವು ಮಕ್ಕಳಿಗೆಲ್ಲ ಸ್ವಲ್ಪ ತಿನ್ಬೇಕಿತ್ತು. ಸೊ ಇಲ್ಲಿ ಫ್ಯಾಷನ್ ಫುಡ್ ಇದೆ. ಫ್ಯಾಷನ್ ಫ್ರೂಟ್. So many fruits. ಗಸ್ ಬಂದಿರಪ್ಪ. This is some small fruit, but ಇದೆಲ್ಲ ಹಕ್ಕಿಗಳೇ ತಿಂದ್ಬಿಡ್ತಾರೆ, ನಮಗೆ ಸಿಗೋದಿಲ್ಲ. ಸೊ ಇಲ್ಲಿ ನೋಡಿ ಪೇರುಗೆ ಈ ಥರ ಸೀತಾಫಲ ಅದು ಇಲ್ಲ, ಪೇರುಗೆ ಈ ಥರ ಚೀಲದಲ್ಲಿ ಕವರಲ್ಲಿ ಕಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಹಕ್ಕಿಗಳೆಲ್ಲ ತಿಂದ್ಬಿಡ್ತಾರೆ. ಆಮೇಲೆ ಇದೀಗ ಚೆನ್ನಾಗಿ ದೊಡ್ಡ ಆಗಿದೆ, ಇದೀಗ ಹಣ್ಣು ಆಗಕ್ಕೆ ಬರ್ತಾ ಇದೆ. ಕವರ್ ಮಾಡಿಲ್ಲ ಅಂದರೆ ಹಕ್ಕಿಗಳು ಇಲ್ಲಾದರೆ ಕೋತಿಗಳು ಎಲ್ಲ ತಿಂತಾರೆ. ಬ್ಯಾಕ್ಗ್ರೌಂಡ್ ಮತ್ತೆ ಶೂಟ್ ಮಾಡಿ. ಹಾಂ ಸೊ ಅದು ಕಡಿ ಪತ್ತ. ಹಾಂ ದಿಸ್ ಇಸ್ ಕರಿ ಲೀವ್ಸ್. ಊರ ಮನೆಯಲ್ಲಿ ಕರಿ ಲೀವ್ಸ್. ಇಟ್ಸ್ ನೈಸ್. ಆ್ಯಂಡ್ ಅಲ್ಲಿ ನೋಡಿ ಅದು ಕಲ್ಲಿದೆಲ್ಲ ಕಲ್ಲು ಕಾಣಿಸ್ತಿದೆ. ಅಲ್ಲಿ ನಾವು ಚಿಕ್ಕಿರೋತ್ತಿಗೆ ಎಲ್ಲ ಹೋಗ್ತಿದ್ವಿ. ಫುಲ್ ಈವ್ನಿಂಗ್ಗೆ ಹೋಗಿ ಹಿಂಗೆ ಅದು ಕರ್ವಂದಾಗ ಏನು ಹೇಳ್ತಾರೆ, ಗರ್ಸಿನಕಾಯಿ ಎಲ್ಲ ಹೆಕ್ಕಿ ನಾವು ಅಲ್ಲಿ ಒಂದು ಪೇಪರಲ್ಲಿ ಕೋನ್ ಮಾಡಿ ಅದ್ರೊಳಗೆ ಒಂದು ಲೀಫಲ್ಲಿ ಸಾಗೋನಿ ಎಲೆಯಲ್ಲಿ ಹಿಂಗೆ ಕೋನ್ ಥರ ಮಾಡಿ ಅದರಲ್ಲಿ ಎಲ್ಲ ಅದು ಕಾಯಿ ಹಣ್ಣಿಟ್ಟು ಆಮೇಲೆ ಅಲ್ಲಿ ಹೋಗಿ ನಾವೆಲ್ಲ ಕಸಿನ್ಸ್ ಈಕ್ವಲ್ ಆಗಿ ಡಿವೈಡ್ ಮಾಡಿ ಆಮೇಲೆ ತಿಂತೀವಿ. ಲಕ್ಷ್ಮಣ್ ಫ್ರೂಟ್ ಬಂದಿದೆ ಅಂತೆ, ನೋಡೋಣ ಬನ್ನಿ. ನೋಡಿ ಲಕ್ಷ್ಮಣ್ ಫ್ರೂಟ್ ಇದು ಎಲ್ಲ ದೊಡ್ಡ ಆಗಬೇಕು, ಹಲಸಿನ ಹಣ್ಣು ಹಂಗೆ ಆಗಬೇಕು. ಈಗ ಚಿಕ್ಕದಿದೆ, ಆಗುದಿಲ್ಲ, ಇಷ್ಟ ಆಗುತ್ತೆ, ಅಷ್ಟೇ ಆಗುತ್ತೆ. ನಾನು ಯಾವತ್ತೂ ತಿಂದಿಲ್ಲ. ನಾವು ನೋಡಲಿಲ್ಲ, ಫಸ್ಟ್ ಬಂದಿಟ್ಟಿತ್ತು. ಇನ್ನೊಂದು 2 ಮೇಲಿತ್ತು, ತೋರುದಿಲ್ಲ. ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ ಇದಕ್ಕೆ. ಸ್ಟಾರ್ ಫ್ರೂಟ್ ನಾವು ತಿಂದ್ವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ ಫ್ರೂಟ್ ಇದೆ. ಹಾ, ಓ ಮೈ ಗಾಡ್. ಇಲ್ಲಿ ನೋಡಿ ಎಷ್ಟು ಸ್ಟಾರ್ ಫ್ರೂಟ್ಸ್ ಇದೆ. ಹಾ ಹಾ, ತೋಜನ್ ನೈಸ್. ಒಂದು ಲಾಟ್ ಆಯ್ತು. ಈಗ ನೋಡಿ, ಇದೆಲ್ಲ ತುಂಬ ಬರುತ್ತಲ್ಲ. ಇದು ಸೆಕೆಂಡ್ ಟೈಮ್ ಇತ್ತು. ಫಸ್ಟ್ ಟೈಮ್ದು ಪೂರ ಉಪ್ಪಿನಕಾಯಿ ಮಾಡಿ ಆಯ್ತು. ಹಾಂ, ಉಪ್ಪಿನಕಾಯಿ ಮಾಡ್ತಾರಾ? ನಾನು ಉಪ್ಪಿನಕಾಯಿ ಮಾಡಿದೆ, ಜ್ಯೂಸ್ ಸಹ ಮಾಡ್ಲಕ್ಕೆ. ये हो गया ना रामफल. हाँ, वो कितना है ना, देखा ही नहीं, बड़ा बड़ा है. ಇದು ರಾಮ್ಫಲ್. ರಾಮ್ಫಲ್ಗೆ ಏನು ಹೇಳ್ತಾರೆ ಕನ್ನಡದಲ್ಲಿ? ರಾಮ್ಫಲ್. ಓಕೆ, ರಾಮ್ಫಲ್ ಹೇಳ್ತಾರೆ.
बनाना केक कौन आया वो दिखाना ऊपर ಒಂದು ನಿಮಿಷ. कितना प्रूफ है ಬನಾನಾ, ಹಾಂ ನೋಡಿ ಬನಾನಾ ಇದೆ. एक बार पूरा पाम पे घुमा देना पाम ಇಲ್ಲಿ ನೋಡಿ ಬನಾನಾ. ಇದು ಮೋರಿಂಗಾ ಲೀವ್ಸ್, ನುಗ್ಗೆಕಾಯಿ ಪ್ಲಾಂಟ್, ನುಗ್ಗೆ ಮರ, ಹಾಂ ಗಿಡ. ಆ್ಯಂಡ್ ಇದೆಲ್ಲ ಪಾಮ್ ಟ್ರೀ ಪ್ಲಾಂಟೇಶನ್. ಚೆನ್ನಾಗಿದೆ. ಮಾವಿನ ಮರ, ಇದು ನೆಲ್ಲಿಕಾಯಿ. ರಾಂಬುಟಾನ್ what is it? ರಾಮಪಾಲ. Ah, that small one. Lychee ka jaisa. It's very getting popular. Mangosteen. नहीं मंगोस्तीन अलग है, ये रामबुटान है नाम. मंगोस्तीन कोकम का जैसा है, स्वीट रहता है. कोकम का जैसा कवरिंग है, अंदर कोकम का जैसा ही है पर बहुत स्वीट रहता है Yes. खाने का. और ये रामबुटान है काटा काटा कोरोना वाला बोलते हैं. Got it. ये दिखाओ ये मैंगो का लास्ट खूब है मैंगो. This is mango. हाँ ये ना इधर देखो, इसको इधर दिखा. दिस इज एकदम फोटोजेनिक. अंची ಎಲ್ಲ ಹೂ ಬಂದಿದೆ. ಮ್ಯಾಂಗೋ. This is that small tree. 2 years plant. ಹಾಂ. ಒಂದು 2 ವರ್ಷದ ಗಿಡಲ್ಲಿ ಹಲಸಿನಕಾಯಿ ಆಯ್ತು. ಆಯ್ತಿದ್ದು ಹಾಕಿ. ಓಕೆ. ಇದು ಚಕೋಟ ಗಿಡ. ಚಕೋಟ ಅಂದರೆ ಲೆಮನ್ ಥರ ಇರುತ್ತಲ್ಲ, ಮೋಸಂಬಿ ಥರ. ಓಕೆ. ಆ್ಯಂಡ್ ಇದು ಬೇಲ್ ಪತ್ರ ಹೇಳ್ತೀವಲ್ಲ ನಾವು, ಶಿವ ದೇವರಿಗೆ ಪೂಜೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಅದು ಇದು ನೋನಿ. ನೋನಿ ಫ್ರೂಟ್ ಯೂಸ್ಡ್ ಫಾರ್ ಮೆಡಿಸಿನಲ್ ಪರ್ಪಸ್. ಇದು ಆಮಟೆಕಾಯಿ. ಇದು ಸೀಡ್ಲೆಸ್, ಇದರಲ್ಲಿ ಸೀಡ್ ಇಲ್ಲ ಅಂತೆ. ಇದು ಲೆಮನ್. ಇದು ಈ ಸೈಡಿಂದ ಮನೆ. ಸಾಗೋಣಿ, ಬಾದಾಮಿ. ಇದರಲ್ಲಿ ನೋಡಿ ಇದು ಹಾಕಿದೆ ನಾನು ಮೊನ್ನೆ. ಪುದೀನ ಹಾಕಿದೆ, ಪುದೀನ ಬಂದಿದ್ದ ಸ್ವಲ್ಪ. ಪುದೀನ ದಂಟು ಸಿಕ್ಕುತ್ತಲ್ಲ ಮಾರ್ಕೆಟಿನ, ಅದು ಹಾಕಿದಲ್ಲಿ. ಇದು 2 years ಪ್ಲಾಂಟ್. ಮ್ಯಾಂಗೋ ಬಂದಿತ್ತು, ಒಂದು ಮ್ಯಾಂಗೋ ಬಂದಿತ್ತು. ಎಷ್ಟು ಚಿಕ್ಕದು. ಇದು ಗಿಡಕ್ಕೆ ಓನ್ಲಿ 2 years ಆಗಿದೆ, ಆದರೆ ಆಲ್ರೆಡಿ ಅದಕ್ಕೆ ಮಾವಿನ ಹಣ್ಣು ಬರ್ತಾ ಇದೆ. ಹೂ ಬಂದಿತ್ತು, ಎಷ್ಟು ಬರ್ತದೆ ಗೊತ್ತಿಲ್ಲ. ಇದು ಚಿಲ್ಲಿ, ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ ಎರಡು ಹತ್ತು ಅದರಲ್ಲಿ. ಇದು ಕೂಡ ಚಿಲ್ಲಿದ್ದು. ಇದು ಗೊಂಡೆ ಹೂ. ಗ್ರೋ ಬ್ಯಾಗ್ ಗೊಂಡೆ ಹೂ ಬದಿಯಲ್ಲಿ ಅದು ಚಿಲ್ಲಿ ಇತ್ತು. ಬದಿಯಲ್ಲಿ ಗೊಂಡೆ ಹೂ ಹಾಕಿದೆ. ಇದು ನುಗ್ಗೆ ಗಿಡ, ಮರ, ನುಗ್ಗೆ ಮರ, ಒಂದು 4-5 ಅಡಿಕೆ. ಎಂಟ್ರೆನ್ಸ್ ಅಲ್ಲಿ ಹಿಂಗ್ ಬ್ಯಾಂಬೂ ಅಲ್ಲಿ ಪ್ಲಾಂಟ್ಸ್ ಹ್ಯಾಂಗ್ ಮಾಡಿದ್ದಾರೆ. ಹಾ, ಸೊ ಇದು ನೋಡಿ, ಇದು ಆಕ್ಚುಲಿ ಅದು ಪ್ಲೌವಿಂಗ್ ಮಾಡ್ತಾರಲ್ಲ, ಹೋರಿಗೆ ಬ್ಯಾಕಲ್ಲಿ ಇಡ್ತಾರಲ್ಲ, ಅದರಿಂದ ಇದೊಂದು ಶೋ ಪೀಸ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಮೊದಲು ನಮ್ಮ ಮನೆಯಲ್ಲಿ ಇದಾಗ್ತಾ ಇತ್ತು, ಫಾರ್ಮಿಂಗ್. ಆವಾಗ ಹೋರಿಗಳೆಲ್ಲ ಇದ್ವಿ, ಆವಾಗದಿದು. ಇದಿಲ್ಲಿ ಚೆನ್ನಾಗಿ ಶೋ ಪೀಸ್ ಥರ ಮಾಡಿದ್ದಾರೆ.
ಸೊ ಇಲ್ಲಿ ಇದು ಮನೆ ಹೆಸರು ಸರೋವರ್. ಇಲ್ಲಿ ಎಂಟ್ರೆನ್ಸ್ ನೋಡಿ, ನಾವು ಇಲ್ಲಿಂದ ಬಂದಿದ್ದು. ಸರೋವರ್ ನಮ್ಮ ಅಜ್ಜಿ, ಹಾಯ್. ಸೊ ಇದು ಲಿವಿಂಗ್ ಏರಿಯಾ. ಇಲ್ಲಿ ನೋಡಿ, ಇದು ದೇವ್ರ ಕೋಣೆ. ಇಲ್ಲಿ ಎಲ್ಲ ಸೋಫಾ ಸಿಟ್ಟಿಂಗ್ ಏರಿಯಾ. ಇದು ಟಿವಿ ಯೂನಿಟ್. ಇದು ಒಂದು ಬ್ಯೂಟಿಫುಲ್ ಆಗಿ ಆರ್ಕ್ ಇದೆ. ಇವರು ಒಂದು ಕೃಷ್ಣ ಚೆನ್ನಾಗಿ ಒಂದು ಮೂರ್ತಿ ಇದೆ. ಇಲ್ಲಿಂದ ಎಂಟ್ರಿ ಆದರೆ ಇದು ಡೈನಿಂಗ್ ಏರಿಯಾ. ಇಲ್ಲಿ ಮೇಲೆ ನೋಡಿ ಈ ಥರ ಓಪನ್ ಇದೆ, ಮೇಲ್ಗಡೆ ಟೆರೆಸ್ ಉಂಟು. ಸೊ ಇಲ್ಲಿ ಡೈನಿಂಗ್ ಏರಿಯಾಗೆ ಬಂದಾಗ ಇಲ್ಲಿ ಈ ಸೈಡಲ್ಲಿ ವಾಶ್ ಬೇಸಿನ್, ಇಲ್ಲಿ ಒಂದು ರೂಮ್ ಇದೆ. ಡೈನಿಂಗ್ ಏರಿಯಾ, ಇಲ್ಲಿ ಒಂದು ಬೆಡ್ರೂಮ್ ಇದೆ. ಆಮೇಲೆ ಇಲ್ಲಿ ಒಂದು ಬೆಡ್ರೂಮ್ ಇದೆ. ನೋಡಿ, ಇದೆಲ್ಲ ಬ್ರಿಕ್ಸ್ ಎಷ್ಟು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ರೆಗ್ಯುಲರ್ ಬ್ರಿಕ್ಸ್ ಅಲ್ಲ, ಇಟ್ಸ್ ಪ್ಯೂರ್ ಮಣ್ಣಿಂದ ಮಾಡಿದ್ದು. ಇದರಲ್ಲಿ ಜಾಸ್ತಿ ಸೆಕೆ ಆಗಲ್ಲ, ಮನೆ ಒಳಗೆ ತುಂಬ ಕೋಲ್ಡ್ ಆಗಿರುತ್ತೆ. ಸೊ ಇದೇನೋ ಒಂದು ಸ್ಪೆಷಲ್ ಟೈಪ್ ಬ್ರಿಕ್ಕಲ್ಲಿ ಮಾಡಿಸಿದ್ದವರು. ಆ್ಯಂಡ್ ದೇ ಹ್ಯಾವ್ ಕೆಪ್ ದ ಒರಿಜಿನಲ್ ಕಲರ್. ಇದು ಒಂದು ಬೆಡ್ರೂಮ್. ಅದಕ್ಕೆ ಏನೂ ಕಲರ್ ಚೇಂಜ್ ಅಂದರೆ ಪೇಂಟ್ ಎಲ್ಲ ಏನು ಮಾಡಿಲ್ಲ. ಇಟ್ಸ್ ದ ನ್ಯಾಚುರಲ್ ರಾ ಕಲರ್. ಸೊ ಅದೊಂದು ಬೇರೆಯೇ ಲುಕ್ ಕೊಡುತ್ತೆ. ಇದಿಷ್ಟಾದಮೇಲೆ ಇಲ್ಲಿ ಈಗ ಕಿಚನ್ ಇದೆ. ಸೊ ಪ್ಯಾರಲಲ್ ಟಾಪ್, ಇಲ್ಲಿ ಒಂದು ಎಲ್ ಟೈಪ್ ಕಿಚನ್, ಇಲ್ಲಿ ಒಂದು ಪ್ಯಾರಲಲ್ ಸ್ಲ್ಯಾಬ್ ಇದೆ. ಆ್ಯಂಡ್ ಇಲ್ಲಿನೂ ಒಂದು ಎಕ್ಸಿಟ್ ಡೋರ್. ಆ್ಯಸ್ ಊರ ಮನೆಯಲ್ಲಿ ಎಲ್ಲ ಕಡೆ ಒಂದು ಫ್ರಂಟಿಂದ ಒಂದು ಡೋರ್ ಇರುತ್ತೆ, ಬ್ಯಾಕ್ ಸೈಡ್ ಒಂದು ಡೋರ್ ಇರುತ್ತೆ. ಆಮೇಲೆ ಇಲ್ಲಿ ಒಂದು ವಾಶ್ರೂಮ್ ಇದೆ. ಅದು ಹಳೆ ಕಾಲದ ಥರ, ಅಲ್ಲಿ ಅಂದರೆ ಬಿಸಿ ನೀರು ಮಾಡೋದು, ಅದು ಏನು ಹೇಳ್ತಾರೆ, ಏನು ಬೆಂಕಿ ಕೊಟ್ಟು, ಬೆಂಕಿ ಎಲ್ಲ ಹಚ್ಚಿ ಬಿಸಿ ನೀರು ಮಾಡ್ತೀವಲ್ಲ ಆ ಥರ. ಯಾಕಂದರೆ ನಮ್ಮ ಅಜ್ಜಿಗೆ ಹಂಗೆ ಇಷ್ಟ. ಸೊ ಅದಕ್ಕೆ ಅವ್ರಿಗೆ ಹತ್ರ ಇದೊಂದು ಸೆಪ್ರೇಟ್ ಆಮೇಲೆ ಮಾಡಿಸಿದ್ದು. ಸೊ ಇಲ್ಲೆಲ್ಲ ಆಸ್ ಅವರಿಗೆ ಪ್ಲಾಂಟೇಶನ್ ಎಲ್ಲ ತುಂಬ ಇಷ್ಟ. ನೋಡಿ ಎಷ್ಟೆಲ್ಲ ಚೆನ್ನಾಗಿ ಪ್ಲಾಂಟ್ಸ್ ಇದೆ. ಆ್ಯಂಡ್ ತುಂಬ ಚೆನ್ನಾಗಿ ಡೀಟೇಲಿಂಗ್ ಎಲ್ಲ ಮಾಡಿದ್ದಾರೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಜಸ್ಟ್ ಒನ್ ಡೆಕೋರ್. ಆ್ಯಂಡ್ ಮೇನ್ ಇನ್ನೊಂದು ಏನು ಚಂದ ಅಂದರೆ ಇದು, ಇಲ್ಲೆಲ್ಲ ನೋಡಿ ಹ್ಯಾಂಗಿಂಗ್ ಪಾಟ್ಸ್ ಇದೆ. ಇದು ಸೊ ಇದು ಒಂದು ಸ್ಪೆಷಲ್ ಟೈಪು, ಅಂದರೆ ಅದು ಮಳೆಯಲ್ಲಿ ನೀರು ಬರುತ್ತಲ್ಲ, ಅದು ಚಾನಲಿಂದ ನೀರು ಬರೋತ್ತಿಗೆ ಇಲ್ಲಿಂದ ಬಂದು ಕೆಳಗೆ ಇದರಲ್ಲಿ ಬೀಳುತ್ತೆ. ಸೊ ಇದು ಯಾವಾಗ ಮಳೆ ಟೈಮಲ್ಲಿ ಅದು ಚಾನಲಿಂದ ನೀರು ಬರುತ್ತೆ, ಅದು ಫುಲ್ ವಾಟರ್ ಫಾಲ್ ಥರ ಕಾಣಿಸುತ್ತೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ವ್ಯೂ. ಅದೊಂದು ಲುಕ್ಕೇ ಬೇರೆ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ನೈಸ್ಲಿ ಪ್ಲ್ಯಾಂಡ್. ಈ ಸೈಡು ಇದೆ. ಸೊ ಬನ್ನಿ ಈಗ ಟೆರೆಸ್ ಹೋಗೋಣ. ಇದು ನೋಡಿ, ಇದು ಪೇಂಟಿಂಗ್ ನನ್ನ ಕಸಿನ್ ಮಾಡಿದ್ದು, ತನುಶ್ರೀ ಅಂತ. ನನ್ನ ತಿದ್ದಿ ಮಗಳಿದ್ದಾಳಲ್ಲ, ನನ್ನ ಪಪ್ಪನ ತಮ್ಮನ ಮಗಳು, ಅವಳು ಮಾಡಿದ್ದು. ಅವಳಿಗೆ ಪೇಂಟಿಂಗ್ ಅಂದರೆ ತುಂಬ ಇಷ್ಟ. ಸೊ ಇದು ಅವಳು ಮಾಡಿರೋದು. ಇಲ್ಲಿ ನೋಡಿ ಟೆರೆಸ್ ಎಷ್ಟು ಚೆನ್ನಾಗಿದೆ. ತುಂಬ ಸ್ಪೇಷಿಯಸ್ ಇದೆ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಈ ಥರ ನೆಟ್ ಹಾಕಿದ್ದಾರೆ. ಯಾಕಂದರೆ ಮೊದಲು ಪೀಜನ್ಸ್ ಎಲ್ಲ ತುಂಬ ಡರ್ಟಿ ಮಾಡ್ತಿದ್ರು ಪ್ಲೇಸ್ಗೆ, ಎಲ್ಲ ಮನೆ ಎಲ್ಲ ಮಾಡಿಕೊಂಡು, ಹಕ್ಕಿಗಳು ಪಕ್ಷಿಗಳೆಲ್ಲ. ಅದಕ್ಕೆ ಅವ್ರು ಆಮೇಲೆ ಈ ಥರ ನೆಟ್ ಹಾಕಿದ್ದಾರೆ. ಸೊ ನೋಡಿ ಮೇಲಿಂದ ಹಿಂಗೆ ವ್ಯೂ ಇದೆ.
ಇವತ್ತು ನಾನು ನಿಮಗೆ ನಮ್ಮ ಆಂಟಿ ಮನೆ ತೋರಿಸಿದ್ದೀನಿ. ಸೊ ಇದು ನನ್ನ ಫಸ್ಟ್ ಹೋಮ್ ಟೂರ್ ವಿಡಿಯೋ. ಬಟ್ ದಿಸ್ ಹೌಸ್ ವಾಸ್ ವರ್ತ್ ಇಟ್. ಅಂದರೆ ಇದರಲ್ಲಿ ತುಂಬ ಚೆನ್ನಾಗಿ ಗಾರ್ಡನ್ ಮನೆಯೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಐ ಹ್ಯಾಡ್ ಟು ಮೇಡ್ ಅ ವಿಡಿಯೋ ಆನ್ ಇಟ್ ಬಿಕಾಸ್ ನಾನು ನಿಮಗೆಲ್ಲ ಇದು ತೋರಿಸಲೇಬೇಕಿತ್ತು ಬಿಕಾಸ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಹೌಸ್. ಸೊ ಆ್ಯಸ್ ನಿಮಗೆ ಗೊತ್ತಿದ್ದು ನನ್ನ ಫಸ್ಟ್ ಹೋಮ್ ಟೂರ್ ವಿಡಿಯೋ. ಪ್ಲೀಸ್ ಎಲ್ಲರೂ ಕಾಮೆಂಟ್ಸಲ್ಲಿ ಹೇಳಿ ನಿಮಗೆ ಹೇಗಾಗಿದೆ ಅಂತ. ಆ್ಯಂಡ್ ನಿಮಗೆ ಈ ಥರ ವೀಡಿಯೋಸ್ ಇಷ್ಟ ಆಗಿದ್ರೆ ನಾನು ಇನ್ನೂ ಈ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಡೂ ಲೈಕ್, ಶೇರ್, comment and subscribe to my YouTube channel. Bye.